ಇದು ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣ ಅವರನ್ನ ಮೀಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಇದೇ ಭೇಟಿಯ ವಿಚಾರ ಸಂಬಂಧ ರಾಜಣ್ಣ ಅವರು ಏನಂದ್ರು ಆ ಡೀಟೇಲ್ಸ್ ಕೂಡ ಬರ್ತಾ ಇದೆ. ನಾವು ಯಾವಾಗಲೂ ಸಿದ್ದರಾಮಯ್ಯನವರ ಪರನೇ, ಡೌಟೇ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನೇ ಪ್ರಯತ್ನಿಸಿದ್ರು ನನ್ನ ನಿರ್ಧಾರ ಒಂದೇ. ನನ್ನ ಈ ಎಲ್ಲ ಹೇಳಿಕೆಗಳಿಗೆ ನಾನು ಈಗಲೂ ಬದ್ಧ, ಹೀಗಂತ ರಾಜಣ್ಣ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ತಾವೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿಲ್ವಾ? ಹೈಕಮಾಂಡ್ ಹೇಳೋ ತನಕನೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ನನ್ನದು ಈಗಲೂ ಅದೇ ಸ್ಟ್ಯಾಂಡ್, ಹೀಗಂತ ರಾಜಣ್ಣ ಅವರು ಹೇಳಿದ್ರು. ಕರೆದು ಮಾತಾಡುವುದು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡ್ಬೋದು. ಮತ್ತೆ ಅವ್ರು ಯಾರಿಗ್ ಬೇಕಾದ್ರೂ ಹೋಗಿ ಮಾತಾಡೋದಕ್ಕೆ ಅಧ್ಯಕ್ಷರು ಪಕ್ಷದ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೇಕು ಅನ್ಸುತ್ತೆ ಅದನ್ನ ಅವ್ರು ಮಾಡ್ತಾರೆ. ಅದ್ರಲ್ಲೇನು ಯಾವ್ದೇ ರಾಜಕಾರಣ ಏನಿಲ್ಲ. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡ್ಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ರು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಈಗ ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲಾರು ಹೋಗಿ ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತ ಏನಿರೋದಿಲ್ಲ. ಇಟ್ ಇಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ದಟ್ಸ್ ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗ್ ಬೇಕಾದ್ರೂ